ಕುಟುಂಬದಲ್ಲಿ ಜನಿಸಿದರು. ತಂದೆ ಇಲ್ಲದ ತಬ್ಬಲಿಯಾದರು. ತಾಯಿಯ ಪ್ರೀತಿಯಲ್ಲೇ ಬೆಳೆದರು. ಹಳ್ಳಿಕಣ್ ಮಂಜಪ್ಪನವರು ವಿದ್ಯಾರ್ಥಿ ದಶೆಯಿಂದಲೂ ಶಿಸ್ತಿನ ಜೀವನ ನಡೆಸುವವರಾಗಿದ್ದರು. ಸ್ವಚ್ಛತೆ, ವಿನಯ ಮತ್ತು ಉತ್ತಮ ದೇಹದಾರ್ಢ್ಯ ಯುವಕರಿಗೆ ಮುಖ್ಯ. ಅಂದರೆ ಸದೃಢ ಶರೀರ ಸಂಪನ್ನ ಮನಸ್ಸನ್ನು ನಿರ್ಮಿಸುತ್ತದೆ ಎಂಬುದು ಮಂಜಪ್ಪನವರ ಸ್ವತ್ತ ಮನಸ್ಸಿನ ಚಿಂತನೆ. ಸಾಮಾಜಿಕ ಕಾರ್ಯಗಳನ್ನು, ತಮ್ಮ ಲೇಖನ ಮತ್ತು ಪತ್ರಿಕಾ ವ್ಯವಸಾಯವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದ ಒಬ್ಬ ಶ್ರೇಷ್ಠ ಪತ್ರಿಕೋದ್ಯಮಿ. ಸಾತ್ವಿಕ ಜೀವನವನ್ನು ತಮ್ಮ ಆಹಾರ ವಿಹಾರಗಳಲ್ಲಿ ಅಳವಡಿಸಿಕೊಂಡು ಆದರ್ಶ ಜೀವನವನ್ನು ನಡೆಸಿದರು. ಮಂಜಪ್ಪನವರು ತಮ್ಮ ಜೀವನ ಪೂರ್ತಿ ಸನ್ಯಾಸಿಯಂತೆ ವಿರಕ್ತ ಜೀವನ ನಡೆಸಿದರು. ಉತ್ತರ ಕರ್ನಾಟಕದಲ್ಲಿ ಅವರಿಂದ ಪ್ರಭಾವಿತವಾಗದ ಜೀವನ ಕ್ಷೇತ್ರ ಯಾವುದೂ ಇಲ್ಲ. ರಾಷ್ಟ್ರ ಮನೋವೃತ್ತಿಯ ಪರಿವರ್ತನೆ, ಸಮಾಜ ಸುಧಾರಣೆ, ಕಾರ್ಯವೃದ್ಧಿ ಪ್ರಚಾರ, ಸಾಹಿತ್ಯ ರಚನೆ, ಉಪನ್ಯಾಸದ ಮೂಲಕ ಜನಜಾಗೃತಿ, ಭಾರತೀಯ ಸಂಸ್ಕೃತಿ ಗಣಗುಣವಾದ ಶಿಕ್ಷಣ ಸಂಸ್ಥೆಗಳ ನಿರ್ಮಾಣ, ಧಾರ್ಮಿಕ ಆಚರಣೆಗಳ ನವೀಕರಣದ ಪ್ರೇರಕರು ಮಂಜಪ್ಪನವರು. ಸ್ವಾತಂತ್ರ್ಯದ ಹೋರಾಟದಲ್ಲೂ ಸಕ್ರಿಯವಾಗಿ ಭಾಗವಹಿಸಿದರು. ಶಿಸ್ತು, ಸಂಯಮ, ರಾಷ್ಟ್ರೀಯ ಚಿಂತನೆ, ಸದೃಢ ದೇಹ, ಸಮಾಜದ ಹಲವಾರು ದೌರ್ಬಲ್ಯಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಹಗಲು ರಾತ್ರಿ ದುಡಿದು ಯಶಸ್ಸು ಸಾಧಿಸಿದರು. ಸರಳ ಮತ್ತು ಸಂಘಜೀವಿ ಮಂಜಪ್ಪನವರು ಕರ್ನಾಟಕದ ಮೇರು ವ್ಯಕ್ತಿ. ಅವರನ್ನು ನಮ್ಮ 65ನೇ ಸ್ವಾತಂತ್ರ್ಯೋತ್ಸವದಂದು ನೆನೆಯುತ್ತಾ, ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಮಾಜೋದ್ಧಾರ, ಅಂದರೆ ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ಸಾಮಾಜಿಕ ಸ್ವಾತಂತ್ರ್ಯ ಮುಖ್ಯ ಎಂಬ ಅವರ ಅಂದಿನ ಪ್ರತಿಪಾದನೆ ಇಂದಿಗೂ ಪ್ರಸ್ತುತ. ಧನ್ಯವಾದಗಳು.